ಅಣ್ಣ ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆ ಎಲ್ಲಿದ್ದೀನಿ ಕೇಳ್ತೀರಾ? ಎಣ್ಣೂರು ಕ್ರಾಸ್ ಹತ್ರ ಇದ್ದೀನಿ. ಅಂದರೆ ಎಣ್ಣೂರು ಕ್ರಾಸ್ ಅಂದರೆ ಇದು ಕೊತ್ತನೂರು ಅಂತ ಹೇಳ್ತೀವಿ, ಕೊತ್ತನೂರು ಅಂತ ನೋಡಿ. ನಿಮಗೆ ಅಲ್ಲಿಂದ ಬರೋ ಗಾಡಿಗಳೆಲ್ಲ ಬಂದ್ಬಿಟ್ಟು ಅದು ಎಣ್ಣೂರು ಕ್ರಾಸಿಂದ ಬರೋದು. ಇದು ಸ್ಟ್ರೈಟ್ ಹೋದರೆ ಏರ್ಪೋರ್ಟ್ ಕಡೆ ಹೋಗೋದು. ಈ ಸರ್ಕಲು ಎಷ್ಟು ದೊಡ್ಡದಾಗಿದೆ ನೋಡಿ. ಈ ಥರ ಇಷ್ಟು ದೊಡ್ಡ ಸರ್ಕಲ್ ಇದ್ದರೆ ಯಾವ ಟ್ರಾಫಿಕ್ಕೂ ಆಗಲ್ಲ. ಪೊಲೀಸೇ ಬೇಕಾಗಿಲ್ಲ, ಟ್ರಾಫಿಕ್ ಪೊಲೀಸ. ಜನಗಳು ಬರ್ತಾರೆ, ಆರಾಮಾಗಿ ಕಟ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಬಿಲ್ಡಿಂಗ್ ಇದೆ ನೋಡಿ ಇಲ್ಲೆಲ್ಲ. ಎಷ್ಟು ಫ್ರೀಯಾಗಿರ್ತವೆ ನೋಡಿ. ಬೆಳಿಗ್ಗೆ 8 ಗಂಟೆಗೆ, ಬೇರೆ ಕಡೆ ಹೋಗಿ 8 ಗಂಟೆಗೆಲ್ಲ ನೋಡಿ ಎಷ್ಟು ಟ್ರಾಫಿಕ್ ಆಗಿರುತ್ತೆ. ಇಲ್ಲಿ ನೋಡಿ, ಫುಲ್ ಏರ್ಪೋರ್ಟು ಯಲಹಂಕ ಕಡೆ ಹೋಗೋದು. ಇದು ತುಂಬ ದೊಡ್ಡ ವೀಡಿಯೋ ಎಲ್ಲ ಬರಲ್ಲ ಇವಾಗೆಲ್ಲ, ಸ್ವಲ್ಪ ಚಿಕ್ಕ ವೀಡಿಯೋ ಬರೋದು. ಏನಕ್ಕೆಂದರೆ ಇವಾಗ ನಾನು ಬೇರೆ ಒಂದು ಕೆಲಸದಲ್ಲಿ ಓಡಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಆ ವೀಡಿಯೋ ಮಾಡೋಕ್ಕಾಯ್ತಾ ಇಲ್ಲ. ಸ್ವಲ್ಪ ಚಿಕ್ಕ ವೀಡಿಯೋ ಬರ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ ನನಗೋಸ್ಕರ. ನೋಡೋಣ, ಮಗನಿಗೆ ಸ್ಕೂಲ್ ರಜೆ ಸಿಕ್ಕಿದಾಗ ನೋಡೋಣ. ಬೇರೆ ಎಲ್ಲ ಕಡೆನೂ ಹೋಗ್ತೀನಿ, ವೀಡಿಯೋ ಮಾಡ್ತೀನಿ. ಅವ್ರು ಏನು ಮಾಡ್ತಾರೆ ನೋಡಿ, ಯಾಕಂದರೆ ಈ ರೋಡ್ ಸಾಲಲ್ಲ ನೋಡಿ. ಅದಕ್ಕೆ ಎರಡು ಕಡೆ ಗಾಡಿ ಬಿಡ್ತಿದ್ದಾರೆ ನೋಡಿ. ಅವಾಗ ಅಲ್ಲಿ ಬಂದ್ ಮಾಡಿರ್ತಾರೆ. ಅಲ್ಲಿಂದ ಒಂದು ಆಂಬುಲೆನ್ಸ್ ಬರಂದ್ರೆ ಏನು ಪ್ರಾಬ್ಲಮ್ ಹೇಳಿ? ಬರೋಕ್ಕಾಗಲ್ಲ, ಇದು ಒಂದೇ ರೋಡ್ ಇರೋದು. ಬ್ರಿಡ್ಜ್ ಏನಾದ್ರು ಅಗಲ ಇದ್ದಿದ್ರೆ ಯಾರಿಗೂ ಪ್ರಾಬ್ಲಮ್ ಇರ್ತದೆ. ನಾನು ಏನಾದ್ರು ಮಿಸ್ ಆಗಿ ಯಾರು ರೋಡಲ್ಲಿ ಹೋಗ್ಬಿಟ್ಟಿದ್ರೆ ಏನಾಯ್ತು ಹೇಳಿ? ಇಲ್ಲೇ ಲೆಫ್ಟ್. ಈ ರೈಲ್ವೆ ಸ್ಟೇಷನ್ಗೆ ಹಿಂಗೆ ಬರಬೇಕು. ಹಂಗೆ ಹೋಗ್ಬಿಟ್ರೆ ಮತ್ತಿನ್ನು ಆ ಕಡೆನೇ ಹೋಗ್ತಾರೆ. ನೋಡಿ ಅದೇ SMTC. ಎಲ್ಲಿದನ್ನು ಕೇಳ್ತಾ? SMTC ರೈಲ್ವೆ ಸ್ಟೇಷನ್. 120 ರೂಪಾಯಿ ಸಿಕ್ತು ನೋಡಿ. ಇದೆ SMTC ರೈಲ್ವೆ ಸ್ಟೇಷನ್. ಬರೀ ಪೆಟ್ಟಿ ನಿಂತಿದೆ, ಟ್ರೈನ್ ಬಂದ್ಬಿಟ್ಟು ಆ ಕಡೆ ನಿಂತಿರೋದು. ಇದು ತುಂಬ ಒಳ್ಳೆ ರೈಲ್ವೆ ಸ್ಟೇಷನ್ ಅಪ್ಪ. ಪಾರ್ಕಿಂಗು, ನಿಲ್ಸೋಕ್ಕೂ, ನಮ್ಮ ಆಟೋ ಡ್ರೈವರ್ಗಳಿಗೆ ಎಲ್ಲದಕ್ಕೂ ತುಂಬ ಬಂದ್ಬಿಟ್ಟು ಒಂದು ಈಸಿಯಾಗಿರೋ ಜಾಗ ಇದು. ಬೇರೆ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ನಿಲ್ಸೋಕ್ಕೂ ಆಗಲ್ಲ, ಭಯ. ಅರ್ಧ ಮುಕ್ಕಾಲ ಅಲ್ಲೇ ಹೋಗ್ಬಿಡುತ್ತೆ. ಗಾಡಿಗಳು ಪಾರ್ಕಿಂಗ್ ಇದೆ ನೋಡಿ. ಇದೆಲ್ಲ ಏನಕ್ಕೆ ಪ್ರಿಪೇರ್ಡ್ ಆಟೋ ಇದಲ್ಲ, ಇದೆಲ್ಲ ಪ್ರಿಪೇರ್ಡ್ ಆಟೋ. ಇದೇ ಮೇಯ್ನ್. ಹಿಂಗೆ ರೋಡ್ ಇತ್ತು ಫಸ್ಟ್, ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದೇ SMTC ರೈಲ್ವೆ ಸ್ಟೇಷನ್. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಏನಕ್ಕೆ ಇವಾಗ ಒಂದು ಮಾಡ್ತಾ ಇದ್ದೀನಿ ಅಂದರೆ, ಬೆಳಿಗ್ಗೆ ಬೇರೆ ಯಾವ್ದಾರು ಕೆಲಸ ಬೇಕಲ್ವ, ಯಾವ್ದಾರು ಕೆಲಸ ಇಲ್ಲ, ಅದಕ್ಕೋಸ್ಕರ ಆ ವಿಡಿಯೋ ಮಾಡ್ತಾ ಇರೋದು. ನನ್ನ ಗಾಡೀಲಿ ಫಸ್ಟ್ ಆಯಿಲ್ ಚೇಂಜ್ ಮಾಡಬೇಕು. ಫಸ್ಟ್ ನೋಡಿ, ಆಯಿಲ್ ಇವತ್ತು ಗಾಡಿ ಬೆಳಿಗ್ಗೆ ಇವತ್ತು ತೊಳೆದೆ ನೋಡಿ. ಗಾಡಿ ಬಂದ್ಬಿಟ್ಟು ತೊಳೆದಿದ್ದೀನಿ. ಅದು ಬಂದ್ಬಿಟ್ಟು ಇವತ್ತು ಆಯಿಲ್ ಚೇಂಜ್ ಮಾಡಬೇಕು. ಗಾಡೀಲಿ ಹೊಗೆ ಸ್ಮೆಲ್ ಬರ್ತಾಯಿದೆ ಗಾಡಿ. ಮತ್ತು ಹೊಸ ಗಾಡಿ. ಬನ್ನಿ ಅಲ್ಲಿ ಸ್ವಲ್ಪ ದೂರ ಹೋಗೋಣ. ಇಲ್ಲಿ ನಿಂತ್ಕೊಂಡ್ರೆ ವರ್ಕೌಟ್ ಆಗೋಲ್ಲ ನಮಗೆ. ಈ ರೈಲ್ವೆ ಸ್ಟೇಷನ್ ನಿಂತ್ಕೊಂಡ್ರೆ ನಿಜವಾಗ್ಲೂ ವರ್ಕೌಟ್ ಆಗೋಲ್ಲ. ಏನಕ್ಕಿದು ಇಲ್ಲಿ ವರ್ಕೌಟ್ ಆಗಲ್ಲ ಅಂದರೆ, ಇಲ್ಲಿ ಅಷ್ಟು ಬೇಗ ಜನಗಳು ಬರೋಲ್ಲ. ಅವಾಗ ಇಲ್ಲಿ ಬಂದ್ಬಿಟ್ಟು ಟ್ರೈನ್ ಬರೋಲ್ಲ. ಯಾವುದೋ ಒಂದು ಟ್ರೈನ್ ಬರ್ತದೆ, ಅದು ಆ ಜನಗಳು ಬರೋವರೆಲ್ಲ ಬರೀ ಹಿಂದಿಯವರೇ ಇರೋದು, ಎಲ್ಲ ಬಿಹಾರಿಂದ ಬರೋದು. ಒಳ್ಳೆ
ಏರ್ಪೋರ್ಟ್ ಒಳಗಡೆಯಿಂದ ಹೊರಗಡೆ ಬಂದಂಗೆ ಫೀಲಿಂಗ್ ಆಗ್ಬಿಡ್ತಾ ಇದೆ ಈ ರೈಲ್ವೆ ಸ್ಟೇಷನ್